ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಆಗಿದ್ದು ಖುಷಿಯಾಗಿದೆ. ನಮಗೆ ನಿರಂತರ ಜೀವ ಬೆದರಿಕೆ ಕೊಡ್ತಾನೆ ಬರ್ತಾ ಇದ್ರು, ಆದರೆ ಅವರ ಬೆದರಿಕೆಗೆ ನಾವು ಯಾವತ್ತೂ ಬಗ್ಗಲಿಲ್ಲ ಅಂತ ಧಾರವಾಡದಲ್ಲಿ ಯೋಗೇಶ್ ಗೌಡ ಸಹೋದರಿ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಆ ಮೂಮೆಂಟಲ್ಲಿ ಕೊಲೆಯಾದ ಸಂದರ್ಭದಲ್ಲಿ ಈ ಫ್ಯಾಮಿಲಿ ನಿಂತ್ಕೊಳ್ತಲ್ಲ ಧೈರ್ಯದಿಂದ, ಅದರ ಪ್ರತಿಫಲ ಇವತ್ತು ಸಿಕ್ಕಿರುವಂಥದ್ದು. ನಮಗೆ ಖುಷಿ ಆಗೈತಿ. ನಮ್ಗೆ ಕೋರ್ಟಿನಲ್ಲಿ ನಮಗೆ ಗೆಲುವು ಸಿಕ್ಕತ್ತೆ ಅಂತ ಕೇಳ್ಕೊಂತೇವಿ. ಯಾಕಂದ್ರೆ ನಮಗೆ ಮುಂಚೆ ನಮ್ಮ ಮನೆಯೊಳಗೆ ಎಲ್ಲರಿಗೂ ಜೀವ ಬೆದರಿಕೆ ಕೊಟ್ಕೊಂತ ಬಂದಿದ್ದು, ಅದಕ್ಕೆ ನಾವು ಯಾವತ್ತೂ ಬರ್ತಿಲ್ಲ. ಹೋರಾಟಗಾರರು ಎದಕ್ಕೂ ಬೆಂಗ್ ಬರ್ತೀವಿ, ಎದಕ್ಕೂ ನಾವು ಇವತ್ತು ಕೊಲ್ತೇವೆ ಅಂದ್ರೆ ಇವತ್ತು ಕೇಸ್ ಸ್ಟ್ಯಾಂಡ್ ಮಾಡಿ ನಾವು ಇದಕ್ಕೆ ಒಂದೇನೋ ಮಾರ್ಗದರ್ಶನ ಕೊಟ್ಟು ನಮ್ಗೆ ಗೆಲುವು ಸಾಧಿಸಲ್ಲ ಬರ್ತೀವಿ. ಇವತ್ತು ನಮಗೆ ಜೀವ ಮುಖ್ಯ ಅಲ್ಲ, ನಮ್ಗೆ ಗೆಲುವು ಮುಖ್ಯ ಅಂತೇಳಿ ಹೋರಾಟಗಾರರಾದ ಬಸವರಾಜ್ ಪರೋರ ಆಮೇಲೆ CBS ಅವರು ಎಲ್ಲರೂ ಬೆನ್ನೆಲುಬಾಗಿ ನಿಂತು ನಮ್ಮ ಕೇಸ್ ಸ್ಟ್ಯಾಂಡ್ ಮಾಡಿ ಕೊಟ್ಟಿದ್ದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಕೊಳ್ತೇನೆ ಅಂತ ಹೇಳ್ತೇನೆ. ಯಾಕಂದ್ರೆ ಈಗ ನಮ್ಮ ಮನೆಗೆ ಈಗ ಅವ್ರು ವಿನಯ್ ಕುಲಕರ್ಣಿ ನನ್ನ ಮಕ್ಕಳಿಗೆ ಕ್ಲಾಸ್ ಇತ್ತು, ನನ್ನ ಮಕ್ಕಳಿಗೆ ತೊಂದರೆ ಐತಿ, ನನ್ನ ಮಕ್ಕಳು ಅನಾಥಕ್ಕಾರ, ನನ್ನ ಮಕ್ಕಳು ಹಾಳಾಕತ್ತಾರ ಅಂತ ನೋಡ್ತಾರೆ. ಅವಾಗ ನಮ್ಮ ತಮ್ಮನ ಮರ್ಡರ್ ಮಾಡೋ ಮುಂದೆ ನಮ್ಮ ತಮ್ಮಗೂ ಮಕ್ಕಳಿದ್ರು, ತಾಯಿ ಇದ್ರು, ಅಕ್ಕಂಗಿದ್ರು, ಎಲ್ಲರೂ ಇದ್ರು. ಅವಾಗ ಯಾರು ಕಣ್ಣೀರು ಕಾಣಲಿಲ್ಲ, ಕೋರ್ಟ್ಗೆ ಯಾರು ಕಣ್ಣೀರು ಕಾಣಲಿಲ್ಲ ಮಂದಿಗೆ ಅಂತ. ನಮ್ಮ ತಮ್ಮನ ಕಡಿಮೆ ನೋವಾಗಿಲ್ಲ. ಈಗ ಸದ್ಯ ಜೀವಾದಿ ಶಿಕ್ಷೆ ಹಾಕಂತಂದಿದ್ದಕ್ಕೆ ಎಲ್ಲರಿಗೂ ನೋವಾಗೈತಿ. ನಮ್ಮ ತಮ್ಮನ ಜೀವನ ಕಳ್ಕೊಂಡಿವಲ್ಲ ಇವ, ಅದಕ್ಕೆ ಏನ್ ಹೇಳ್ತಾರೆ ಈಗ ಅವರು? ಈಗ ಪರಿಹಾರನು ಕೊಟ್ಟತ್ರಿ ಕೋರ್ಟ್, ಅದಕ್ಕೆ ಅದಕ್ಕೆ ಖುಷಿ ಆಗೈತಿ. 10 ವರ್ಷ ನಮ್ಗೆ ಇದಾಗಿದ್ದಕ್ಕೆ ಈಗ ಹುಡುಗರಿಗೆ ಈಗರವರಿಗೆ ಸಿಕ್ಕತ್ತಲ್ಲ, ನಮ್ಗೆ ಪರಿಹಾರ ಸಿಕ್ಕತ್ತೆ ಅಂತ ನಾವು ಇದು ಮಾಡ್ತೀವಿ. ಏನ್ ಪರಿಹಾರ ಸಿಕ್ಕರು ನಮ್ಮ ತಮ್ಮನ ಜೀವ ಸಿಗೋದಲ್ಲ, ನಮ್ಗೆ ಜೀವ ಸಿಗಾಕಿ ಸಾಧ್ಯ ಇಲ್ಲ. ದುಡ್ಡು ಇವತ್ತು ಇರ್ತೈತಿ, ನಾವು ಹೋಗ್ತೈತಿ. ದುಡ್ಡು ಸಿಗ್ತೈತಿ, ಮನುಷ್ಯ ಸಿಗೋದು ಬಹಳ ಕಷ್ಟ ಐತ್ರಿ. ಆದ್ರೆ ಈಗ ಇನ್ನೂ ಜೀವಾದಿ ಶಿಕ್ಷೆ ಅವಂಗ ಅದು ಡಿಗ್ರಿಕರಿಗೂ ಜೀವಾದಿ ಶಿಕ್ಷೆ ಕೊಡ್ಬೇಕಾಗಿದೆ ಅಂತ ಕೇಳಿದ್ದೆ. ಅದ್ರ ಒಗ್ಗಿದಾಗ ಅಂತ ಇನ್ನೂ ಕೇಳ್ಕೊಂತೇವೆ ನಾವು. ಇನ್ನೊಂದು ಏನೋ ಒಂದು ಇದ್ರಾಗಾದ್ರು ಯಾವ್ದೋ ಕೇಸ್ನಾಗಾದ್ರೂ ಅವಂಗ ಶಿಕ್ಷೆ ಆಗಲಿ ಅಂತ ಕೇಳ್ಕೊಂತೇವೆ ನಾವು. ಜೀವಾದಿ ಶಿಕ್ಷೆ ಇನ್ನು ಈ ಕೊಲೆ ಪ್ರಕರಣದಲ್ಲಿ ಐತಿಹಾಸಿಕ ತೀರ್ಪು ಬಂದಾದ ನಂತರ ಯೋಗೇಶ್ ಗೌಡ ಪತ್ನಿಯವರು ಕೂಡ ಮಾತನಾಡಿದರು. ಅಂದರೆ ಅವರು ಕೂಡ ಸಂತಸವನ್ನು ವ್ಯಕ್ತಪಡಿಸಿದರು. ಅನ್ಕೊಂಡ ರೀತಿಯಲ್ಲಿ ಶಿಕ್ಷೆ ಆಗಿದೆ ಅಂತೇಳಿ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ವಿಠಲ್ ಕರಡಿಗುಡ್ಡ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಹೆಬ್ಬಳ್ಳಿ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಜನಪ್ರತಿನಿಧಿ ನ್ಯಾಯಾಲಯ ಪ್ರಮುಖ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿರುವಂತದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕೆ ಮೃತ ಯೋಗೇಶ್ ಗೌಡ ಅವರ ಪತ್ನಿ ಇರತಕ್ಕಂಥ ಮಲ್ಲಮ್ಮ ಯೋಗೇಶ್ ಗೌಡ ಅವರು ಇರುವಂತದ್ದು. ಅವ್ರನ್ನೇ ಮಾತಾಡ್ಸೋಣ ಮೇಡಮ್. ಇವತ್ತು ಎಲ್ಲ ಪ್ರಮುಖ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಆಗಿರುವಂತದ್ದು, ಏನ್ ಹೇಳ್ತಾರೆ ಫಸ್ಟ್ ರಿಯಾಕ್ಷನ್ ಏನು? ಜೀವಾವಧಿ ಶಿಕ್ಷೆ ಆಗೈತೆ ಅಂದ್ರೆ ನ್ಯಾಯಾಲಯಕ್ಕೆ ನ್ಯಾಯಾಧೀಶರು ಬಿಟ್ಟಿರಿ ಸರ್. ಅವ್ರೇನ್ ತೀರ್ಪು ತಗೋತಾರ ಅದಕ್ಕೆ ನಾನು ಕೂಡ ತಲೆಬಾಗೇನಿ. ನಾನು ಕೂಡ ಮುಂದಾದ್ರೂ ತಲೆಬಾಗ್ತೇನೆ. ಈಗ ಮಕ್ಕಳಿಗೆ ಪರಿಹಾರ ಕೂಡ ನೀಡಿದೆ ಕೋರ್ಟ್, ಇದ್ರ ಬಗ್ಗೆ ಏನ್ ಹೇಳ್ತೀವಿ? ಅದು ಖುಷಿ ವಿಷಯ ಸರ್. ಇಷ್ಟ ದಿನ ನಾವೇನ್ ನೋವು ಪಟ್ಟೇವಿ, ನಾವೇನ್ ಕಷ್ಟ ಪಟ್ಟೇವಿ, ಅದು ನ್ಯಾಯಾಲಯಕ್ಕೆ ನ್ಯಾಯಾಧೀಶರಿಗೆ ನನ್ ಕ್ಷೇತ್ರ ಜನಕ್ಕೆ ಅದು ಗೊತ್ತೈತಿ. ನಮ್ ಕ್ಷೇತ್ರ ಜನದ ಆಶೀರ್ವಾದ ಇವತ್ತು ಅದಕ್ಕೆ ಇದಕ್ಕಿಂತ ಹೆಚ್ಚಿನ ಪ್ರಮುಖ ಆರೋಪಿಗಳ ಪೈಕಿ ಒಬ್ರು ನಿಮ್ ಕೈಯಲ್ಲಿ ಆಡಿ ಬೆಳೆದಂತವ್ರು, ಅವ್ರ ಬಗ್ಗೆ ನಿಮ್ಗೆ ಅನ್ಸುತ್ತ ಅವ್ರ ಆರೋಪಿಗಳು ಅದಾರೆ? ನಾನಂತೂ ಇಷ್ಟ ದಿನ ಅವ್ರ ಆರೋಪಿ ಅದಾರ ಅಂತ ಅನ್ಕೊಂಡಿರ್ಲಿಲ್ಲ. ಆದ್ರೆ ಇವತ್ತ ನಂಗೂ ಕೂಡ ಅವನು ಕೂಡ ಆರೋಪಿ ಅದಾನ ಅಂತ ಹೇಳಿ ಗೊತ್ತಾಗಿದ್ದು. ಆ ನೋವು 2 ದಿನ ಅಂತ ನೋವು ನಾವು ಅನುಭವಿಸಾಕತ್ತೆ. ಯಾಕಂದ್ರೆ ಯಾರು ನಂಬಕ ಯಾರನ್ನಿಲ್ಲ ಅನ್ನೋಂತ ನಮಗೂ ಏನು ತಿಳಿಲಂಗಾಗೈತಿ. ಎಲ್ಲಾರು ನಮ್ಮ ಮಕ್ಕಳಂತ ನಾವು ತಿನಿಸುಣಿಸಿ ಬೆಳೆಸೇವಿ. ಇವತ್ ನಮ್ಮ ಮಕ್ಕಳಂತ ತಿನಿಸುಣಿಸಿ ಬೆಳೆಸಿದ ಮಗನ ನಮ್ಗ ಶತ್ರು ನಿಲ್ತಾನ ಅನ್ನುವಂತ ನಮ್ಮ ಭಾವನೆ ಇರ್ಲಿಲ್ಲ. 10 ವರ್ಷಗಳ ಕಾನೂನು ಹೋರಾಟ ಯಾವ ರೀತಿ ಇತ್ತು ಮತ್ ನೀವು ಯಾವ ರೀತಿ ಶ್ರಮ ಪಟ್ರಿ? ಸಾಕಷ್ಟು ಶ್ರಮ ಪಡೋದನ್ನಕಿ ನಟ ಇಟ್ಟ ಪಟ್ಟಿಲ್ಲ ಸರ್. ಸಾಕಷ್ಟು ಶ್ರಮ ಪಟ್ಟೇನಿ. ಆಮೇಲೆ ಸಾಕಷ್ಟು ಜನ ಮಾತಾಡೋದ್ ನೋವು ತಿಂದೇನಿ. ಆಮೇಲೆ ಗಂಡನ ಮನೆಯವ್ರ ನೋವು ತವ್ರ ಮನೆ ಕೊಟ್ಟಿದ್ ನೋವು ಎಲ್ಲಾ ಅನುಭವಿಸೇನಿ. ಯಾಕಂದ್ರ ನಾನ ಲವ್ ಮ್ಯಾರೇಜ್ ಮಾಡ್ಕೊಂಬಂದ ಅನ್ನುವಂತ ಒಂದು ಉದ್ದೇಶಕ್ಕ ಗಂಡನ ಮನೆಯವರು ಸಾಕಷ್ಟು ನೋವು ಕೊಟ್ಟಾರ. ತವ್ರ ಮನೆಯವ್ರು ಎತ್ತಿರ್ದಿಲ್ಲ. ಆದ್ರೇನೋ ನನ್ ತಂದೆ ತಾಯಿ ಆಶೀರ್ವಾದ ಐತಿ ಅಂತೇಳಿ ಇವತ್ತಿನ ಮಟ್ಟಿಗೆ ಇವಷ್ಟ ಧೈರ್ಯದಿಂದ ನನ್ ಮಕ್ಳು ಜಪಾನ್ ಮಾಡಕ್ ನಿಂತೇನೆ. ಯೋಗೇಶ್ ಗೌಡ ಅವರು ಇಲ್ದಂತ 10 ವರ್ಷಗಳು ಯಾವ ರೀತಿ ಇತ್ತು? ಯೋಗೇಶ್ ಗೌಡ್ರು ಇಲ್ದಂತ ನರಕ ಒಂದು 10 ವರ್ಷ ನರಕ ಅನುಭವಿಸ್ಯಾವ ಸರ್. ಏನ್ ಅನ್ಭವಿಸ್ಬೇಕು ಅನ್ಭವಿಸಿವಿ. ಯಾಕಂದ್ರೆ ನಮ್ಗ್ ಮುಂದಿನ ದಾರಿ ಗೊತ್ತಿದ್ದಿರ್ಲಿಲ್ಲ, ಮುಂದಿನ ಪ್ರಪಂಚ ಏನಂತ ಗೊತ್ತಿಲ್ಲ. ಅವ್ರ 13ನೇ ವರ್ಷಕ್ಕೆ ನನ್ ಮದ್ವಿ ಮಾಡ್ಕೊಂಡ್ ಬಂದು ಅವ್ರು ಒಂದ್ ಹೆಂಡತಿ ಅನ್ನುವಂತ ಭಾವನಕಿನ ನಂದ್ ಮಗಳು ಅಂತೇಳಿ ಅವ್ರು ನನ್ ಜೀವನ ನನ್ನ ಸಾಕಿ ಬೆಳೆಸಿದ್ರ. ಒಂದ್ ತಟ್ಲಾಗ ಆಡೋ ಖುಷಿನ ಅವ್ರು ಬಿಟ್ಟು ಹೋದಂಗ ಆಗೈತಿ.
ಈ ಪ್ರಕರಣದಲ್ಲಿ ಈಗಾಗಲೇ ಏನು ವಿನಯ್ ಕುಲಕರ್ಣಿ ಹೆಸರು ಕೂಡ ಆರೋಪಿಗಳಾಗಿರುವಂತದ್ದು, ಅವ್ರ ಬಗ್ಗೆ ಏನ್ ಹೇಳ್ತೇವೆ? ನನ್ನ ಆರೋಪಿಗಳ ಬಗ್ಗೆ ಯಾರ ಬಗ್ಗೆ ಏನ್ ಹೇಳಕ್ ಸಾಧ್ಯ ಇಲ್ಲ ಸರ್. ಯಾಕಂದ್ರೆ ನ್ಯಾಯಾಲಯ ಶಿಕ್ಷೆ ಕೊಟ್ಟ, ನ್ಯಾಯಾಧೀಶರು ಶಿಕ್ಷೆ ಕೊಟ್ಟಾರ, ಅದ ದೇವ್ರಿಗೆ ಬಿಟ್ಟಿದ್ದು, ಅವ್ರಿಗೆ ಬಿಟ್ಟಿದ್ದು. ಯಾಕಂದ್ರೆ ಇವತ್ ನಾನ್ ನೋವು ಪಡಾಕತ್ತಿದ್ದ, ನನ್ ಮಕ್ಳು ನೋವು ಪಡಾತಿದ್ದ, ಬೇರೆದವ್ರು ನೋವು ಪಡ್ಲಿ ಅಂತ ನಾ ಯಾವತ್ತೂ ಬಯಸಕ್ ಹೋಗ್ತೀನಿ. ಸೊ ಇದಷ್ಟು ಮಲ್ಲಮ್ಮ ಯೋಗೇಶ್ವರ ಅವರ ಮಾತಾಗಿರುವಂತದ್ದು. ಧಾರವಾಡದಿಂದ ವಿಠಲ್ ಕಟ್ಟಿಗುಡ್, ಜಿ ಕನ್ನಡ ನ್ಯೂಸ್. ಇನ್ನು ಯೋಗೇಶ್ ಗೌಡ ಅಣ್ಣನ ಮಗಳು ಪಲ್ವಿ ಅವರು ಕೂಡ ಈ ಜೀವಾವಧಿ ಶಿಕ್ಷೆ ಪ್ರಕಟ ಆಗ್ತಾ ಇದ್ದಂಗೆ ಅವರು ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ? ಅವರು ಕೂಡ ಸಾಕಷ್ಟು 10 ವರ್ಷಗಳ ಕಾಲ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದವರು. ಏನು ಹೇಳಿದ್ದಾರೆ ಕೇಳೋಣ ಮತ್ತೆ. ಸರ್ ನಮಗೆ ಭಾಳ ಖುಷಿ ಐತ್ರಿ ತೀರ್ಪು ಬಂದಿದ್ದಂತ. ಯಾಕಂತ ಇಂಥ ಹೀನ ಕೃತ್ಯ ಮಾಡ್ಯಾರಂತಂದ್ರೆ ಸರ್ ಅವರಿಗೆ ಜೀವಾವಧಿ ಶಿಕ್ಷೆ ಅಲ್ಲ ಸರ್, ಅಷ್ಟ ಮರಣ ದಂಡನೆ ಬೇಕಾಗಿತ್ರಿ ಸರ್. ಇದರ್ಲಿಂತ ಭಾಳ ಖುಷಿ ಆಗೈತೆ ಸರ್. ಇದಕ್ಕೆ ನಾವು 10 ವರ್ಷಗಳ ಕಾಲ ನಮ್ಮ ಪಪ್ಪ ಭಾಳ ಹೋರಾಟ ಮಾಡಿದ್ರು ಸರ್. ಈ ಹೋರಾಟಕ್ಕೆ ನಮ್ಮ ಪಪ್ಪಾಗ ಭಾಳ ಸಾಥ್ ಕೊಟ್ಟವ್ರಂತಂದ್ರೆ ಬಸವರಾಜ್ ಕೊರವರ್ ಕಾಕ ಇರ್ಬೋದು ಸರ್, ಮತ್ತು ದೀಪಕ್ ಶೆಟ್ಟರ್ ವಕೀಲರು ಇರ್ಬೋದು ರೀ ಸರ್. ಭಾಳ ಹೋರಾಟ ಮಾಡಿದ್ರಿ ಸರ್. ಈ ಹೋರಾಟ ಮಾಡಿ ಇದಕ್ಕೊಂದು ನ್ಯಾಯ ಸಿಗ್ತೈತೆ ಅಂತಂದು ನಮ್ಮ ಅಜ್ಜಿ ಭಾಳ ಹೋರಾಟ ಮಾಡಿದ್ರು ಸರ್. ಬಟ್ ನಮ್ಮ ಅಜ್ಜಿನ ನಾವು ಕಳ್ಕೊಂಡ್ವಿ ಸರ್ ಒಂದು ವರ್ಷ ಆಯ್ತು ಸರ್. ಬಟ್ ನಮ್ಮ ಅಜ್ಜಿ ಸಾವಿಗಾಗ್ತು, ನಮ್ಮ ಕಾಕನ ಸಾವಿಗಾಯ್ತು, ನ್ಯಾಯ ಸಿಕ್ತೈತೆ ಸರ. ಇದನ್ನ ಭಾಳ ಖುಷಿ ಐತೆ ಸರ್.